ನೀವು ಜ್ಞಾನಿತ್ವ ಆತ್ಮ ಆಗಿದ್ದೀರಿ ಅಂತಂದರೆ 100% ನಿಮ್ಮಲ್ಲಿ ಸಮರ್ಥ ಸಂಕಲ್ಪಗಳು, ಒಂದೊಂದು ಸಂಕಲ್ಪನು ಬೀಜದ ರೂಪದಲ್ಲಿ ಸಮರ್ಥವಾಗಿರುತ್ತೆ. ಅಂದರೆ ಬೀಜಕ್ಕೆ ಹೋಲಿಸ್ತಾರೆ ಅಂತಂದರೆ ಸಾರದಲ್ಲಿರುತ್ತೆ, ವಿಸ್ತಾರದಲ್ಲಿರಲ್ಲ ಸಂಕಲ್ಪ. ಮತ್ತು ಪರ್ಫೆಕ್ಟ್ ಆಗಿರುತ್ತೆ, ಎಸೆನ್ಸ್ಫುಲ್ ಆಗಿರುತ್ತೆ ಅಂತ ಅರ್ಥ. ಬೀಜ ಅಂತಂದ್ರೇನು? ಎಸೆನ್ಸ್ಫುಲ್ ಆಗಿರೋದು, ಸಾರದಲ್ಲಿರೋದು, ಪವರ್ಫುಲ್ ಆಗಿರೋದು, ಪರ್ಫೆಕ್ಟ್ ಆಗಿರೋದು ಅಂತ. ಹಾಗೆ ನೀವು ಮಾಡುವ ವಿಚಾರಗಳು ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ, ಎಷ್ಟು ಪವರ್ಫುಲ್ ಆಗಿರುತ್ತೆ, ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅನ್ನೋ ಆಧಾರದ ಮೇಲೆ ನೀವು ಅಷ್ಟು ಸಮರ್ಥ ಆತ್ಮರಾಗಿದ್ದೀರಿ ಅನ್ನೋ ಇಂಡಿಕೇಶನ್. ನಾನು ಆತ್ಮದ ಸಮರ್ಥತೆಯನ್ನು ಇಂಡಿಕೇಟ್ ಮಾಡೋದು ಮೈಂಡ್ ಆಗಿರೋದ್ರಿಂದ ನಿಮ್ಮಲ್ಲಿ ಸಮರ್ಥ ಸಂಕಲ್ಪಗಳು ಬರ್ತಾ ಇದೆ ಅಂತಂದರೆ